ಆಗ ನಾನು ಸುಧಾನ ಗುರುತಿಸಿದೆ. ಸುಧಾ ಮತ್ತು ನಾನು ಹೈಸ್ಕೂಲ್ನಲ್ಲಿ ಜೊತೆಲೇ ಓದಿದ್ದು. ಆದ್ರೆ ಸುಧಾ ಋತ್ವಿಕ್ ಕುಮಾರ್ನ ಮದುವೆ ಆಗಿರೋ ವಿಷಯ ನನ್ಗೆ ಗೊತ್ತೇ ಇರಲಿಲ್ಲ. ಸುಧಾ ಬಗ್ಗೆ ನನ್ನಲ್ಲಿ ಕನಿಕರ ಉಂಟಾದ್ರೂ ಏನ್ ಮಾಡ್ಬೇಕು ಅಂತ ತೋಚಲೇ ಇಲ್ಲ. ಆಗ ಸುಧಾ ಶವಾನ ಬಚ್ಚಿಡೋ ಪ್ರಯತ್ನದಲ್ಲಿದ್ಲು. ಅವಳು ಮಾಡ್ತಿದ್ನ ಪ್ರಯತ್ನದಲ್ಲಿ ಏನಾದ್ರೂ ಏರ್ಫೇರ್ ಆದ್ರೆ ಅವಳ ಜೀವನಕ್ಕೆ ತೊಂದರೆ ಆಗ್ಬಹುದು ಅಂತ ಗಾಬರಿನೂ ಆಯ್ತು. ನಾನೇ ನಿನ್ ಗಂಡನ್ ಕೊಲೆ ಮಾಡಿದ್ದೀನಿ ಅಂತ ಹೇಳೋ ಧೈರ್ಯ ಇಲ್ಲದೆ ಇದ್ರು ಹೇಗಾದ್ರೂ ಮಾಡಿ ಸುಧಾಗ್ ಸಹಾಯ ಮಾಡ್ಬೇಕು ಅಂತ ನನ್ಗನ್ನಿಸ್ತು. ಅಷ್ಟರಲ್ಲಿ ಅವಳು ಬಾತ್ರೂಮಿಗೆ ಹೋದ್ಲು. ನಾನು ಅಲ್ಲಿಗೆ ಹೋಗಿ ಆಗ್ತಾನೆ ಬಂದ ಹಾಗೆ ಹಾಗೂ ನಡೆದಿರೋ ಘಟನೆ ಬಗ್ಗೆ ನನ್ಗೇನು ಗೊತ್ತಿಲ್ದವ್ರ ಹಾಗೆ ನಟಿಸ್ತೆ. ಸುಧಾ ಶಶಿಧರೇ ಕೊಲೆಗಾರ ಅಂತ ನಂಬ್ಕೊಂಡಿದ್ಲು. ಆದ್ರೆ ಅವರಿಬ್ರು ಭೇಟಿ ಆದ್ರೆ ನನ್ ಮೇಲೆ ಸಂಶಯ ಬರುತ್ತೆ ಅಂತ ಶಶಿಧರ್ನ ಬೇಕು ಅಂತ ಸುಧಾಯಿಂದ ದೂರ ಇಟ್ಟೆ. ಜೈಲಿಂದ ತಪ್ಪಿಸ್ಕೊಂಡ್ ಬಂದ್ರೆ ನನಗೆ ಹೊರಗಡೆ ಎಲ್ಲೂ ಮುಖ ತೋರ್ಸಕ್ ಅವಕಾಶನೇ ಇರ್ಲಿಲ್ಲ. ಅದಕ್ಕೊಂದ್ 4 ದಿವಸ ಸುಧಾ ಮನೇಲಿ ಇರೋಣ ಅಂತ ತೀರ್ಮಾನ ಮಾಡಿದೆ. ಅಷ್ಟರಲ್ಲಿ ಈ ಬ್ಲ್ಯಾಕ್ ಮೇಲ್ ಪ್ರಕರಣ ನಡೀತು. ಜೀವನದಲ್ಲಿ ಆಗ್ಲೇ ಸಾಕಷ್ಟು ಅಂದ್ಕೊಂಡಿರೋ ಸುಧಾ ಮತ್ತೆ ಬ್ಲ್ಯಾಕ್ ಮೇಲಿಗೆ ಬಲಿ ಆಗ್ಬಾರ್ದು ಅಂತ ಅವಳಿಗೆ ಸಹಾಯ ಮಾಡಕ್ ನೋಡ್ದೆ. ಆದ್ರೆ ನಿನ್ ಲೆಕ್ಕಾಚಾರ ತಪ್ಪಾಯ್ತು. ಎಷ್ಟು ಮಟ್ಟಿಗೆ ಅಂದ್ರೆ ಈ ಚಾಕು ಕೂಡ ನೀನ್ ಕೊಲೆಗೆ ಬಳಸಿದಲ್ಲ. ಇದು ಅದೇ ತರದ ಒಂದು ಸಾಮಾನ್ಯ ಚಾಕು. ಸುಧಾಳ್ ಮೇಲಿದ್ದ ಸೆಲ್ಫಿ ಮೇಲಿನ ರಕ್ತದ ಕಲೆಗೂ ಚಾಕುಗೂ ಸಂಬಂಧ ಕಲ್ಪಿಸಿ ಒಂದ್ ನಾಟಕ ಆಡಿದೆ. ನಿನ್ ಬಣ್ಣ ಬಯಲಾಯ್ತು.